ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ನಾರದರು ಮತ್ತೆ ಶುಕಾಚಾರ್ಯರ ಭೇಟಿಯಾಯಿತು. ನಾರದರು ಅವನ ಹತ್ತಿರ ಮಾತನಾಡಿ, ಶುಕಾಚಾರ್ಯರ ಹತ್ತಿರ ಮಾತನಾಡಿ ಹೊರಟು ಹೋದರು. ನಾರದರಿಂದ ಬೀಳ್ಕೊಂಡ ಶುಕಾಚಾರ್ಯರು ಕೂಡ, ನಾರದರನ್ನ ಬೀಳ್ಕೊಟ್ಟ ಶುಕಾಚಾರ್ಯರು ವೇದವ್ಯಾಸರ ಬಳಿಗೆ ಬಂದು ಪ್ರದಕ್ಷಿಣೆ ಮಾಡಿ ವೇದವ್ಯಾಸರನ್ನು ಕೇಳಿದರು. ಇತಿ ಪೂರ್ವಕಥಾನುವಾದ. ನಾವಿವತ್ತು ಅಲ್ಲಿಂದ ಮುಂದುವರಿಸ್ತಾ ಇದ್ದೀವಿ. 319ನೇ ಅಧ್ಯಾಯ. ಶ್ರುತ್ವಾ ಮುನಿಸ್ತದ್ವಚನಂ ಶುಕಸ್ಯ ಪರಂ ಪ್ರಹೃಷ್ಟ ಪುನರಾಹ ಚೈನಂ ಭೋ ಭೋ ಪುತ್ರಸ್ಥೀಯತಾಂ ತಾವದದ್ಯ ಯಾವಚ್ಚಕ್ಷು ಪ್ರೀಣಯಾಮಿತ್ವದರ್ಥಂ. ವೇದವ್ಯಾಸರು ಶುಕಾಚಾರ್ಯರ ಮಾತನ್ನ ಕೇಳಿ ಅವರು ಬಂದು ಏನೋ ಪ್ರಶ್ನೆ ಕೇಳಲಿಕ್ಕೆ ಅಂತಿದ್ದಾಗ, ಆಯ್ತು ಇಲ್ಲಿರು ಅಂತ ಹೇಳಿದ್ರು. ಕಣ್ಣು ತುಂಬುವಷ್ಟು ನಿನ್ನನ್ನು ನೋಡ್ತೇನೆ ಅಂದ್ರಂತೆ. ಆದರೆ ಶುಕಾಚಾರ್ಯರು ನಿರಪೇಕ್ಷರು. ತಂದೆಯ ಮೇಲೆ ಯಾವ ರೀತಿಯಾದ ಅನುಬಂಧ ಅವರಿಗೆ ಇಲ್ಲ. ನಿಸ್ನೇಹ, ಮುಕ್ತ ಸಂಶಯ, ತತ್ವದ ಬಗ್ಗೆ ಸಂಶಯ ಇಲ್ಲ. ಮೋಕ್ಷಮೇವಾನುಸಂಚಿತ್ಯ ಗಮನಾಯ ಮನೋದಧೇ. ಮೋಕ್ಷದ ಬಗ್ಗೆ ಮಾತ್ರ ಯೋಚನೆ ಮಾಡಿ ನಾನು ಎಲ್ಲವನ್ನು ಬಿಟ್ಟು ಹೊರಡೋದು ಅಂತ ತೀರ್ಮಾನ ಮಾಡಿದ್ರು. ಪಿತರಂ ಸಂಪರಿತ್ಯಜ್ಯ, ತಂದೆಯನ್ನ ತೊರೆದು ಕೈಲಾಸ ಪರ್ವತದ ಮೇಲ್ಗಡೆಗೆ ಹೊರಟರು. ಯಾಕೆ? ಮಹದ್ಯೋಗಂ ನಿಷೇವಿತುಂ, ಧ್ಯಾನ ಮಾಡಲಿಕ್ಕೆ. ಗಿರಿಪೃಷ್ಠಂ ಸಮಾರುಹ್ಯ, ಬೆಟ್ಟದ ಮೇಲ್ಗಡೆ ಏರಿ ವೇದವ್ಯಾಸರು ನೋಡ್ತಾ ಇರುವಾಗಲೇನೆ ನಿಶ್ಚಲಾಕ ಉಪಾವಿಶತ್, ಯಾವ ಗೊಂದಲ ಗೋಜುಗಳಿರದೆ ಕಣ್ಮುಚ್ಚಿ ಕುಳಿತರು. ಧಾರಯಾಮಾಸ ಚಾತ್ಮಾನಂ ಯಥಾ ಶಾಸ್ತ್ರಂ ಮಹಾಮುನಿ ಪಾದ ಪ್ರಭೃತಿ ಗಾತ್ರೇಷು ಕ್ರಮೇಣ ಕ್ರಮಯೋಗವಿತ್. ಮನಸ್ಸನ್ನ ಗಟ್ಟಿಯಾಗಿ ನೆಲೆಗೊಳಿಸಿ ದೇವರ ಅಡಿಗಳನ್ನು ನೆನೆಯುತ್ತಾ ಕ್ರಮವಾಗಿ ದೇವರ ಅವಯವಗಳನ್ನು ಒಂದೊಂದನ್ನೇ ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದ್ರು. ನಯತ್ರ ಪಕ್ಷಿ ಸಂಪಾತೋ ನ ಶಬ್ದೋ ನಾಪಿ ದರ್ಶನಂ ತತ್ರ ವೈಯಾಸಕಿ ಧೀಮಾನ್ ಯೋಕ್ತುಂ ಸಮುಪಚಕ್ರಮೇ. ಎಲ್ಲಿ ಪಕ್ಷಿಯೂ ಕೂಡ ಹಾರೋದಿಲ್ವೋ, ಎಲ್ಲಿ ಯಾವ ಸದ್ದು ಕಿವಿಗೆ ಬೀಳೋದಿಲ್ವೋ, ಒಂದು ರೀತಿ ನಾವು ಪ್ರಕೃತಿಗೆ ಅಡ್ಜಸ್ಟ್ ಆಗೋಗಿರ್ತೇವೆ.
ಯಾವುದಾದ್ರೊಂದು ಸದ್ದು ಇರಲೇಬೇಕು. ತೊಂದರೆ ಮಾಡಬಾರದಷ್ಟೇ. ನದಿಯ ಹರಿತದ ಸದ್ದು, ಗಾಳಿಯ ಸುಯ್ಗುಡುವ ಸದ್ದು, ಇವುಗಳು ಇಲ್ಲದೆ ಹೋದರೆ ಧ್ಯಾನ ಮಾಡೋದು ಕಷ್ಟವೇ. ಡಿಸ್ಟರ್ಬ್ ಆಗಬಾರದಷ್ಟೇ. ಅದರಿಂದಾಗಿ ಯಾವುದೋ ಒಂದು ಸದ್ದು ಈ ಸಂಗೀತಕ್ಕೆ ತಾನ್ಪುರವನ್ನು ಹಾಕಿಕೊಂಡ ಹಾಗೆ ಆ ಸದ್ದು ಆಲಾಪಗಳ ಏರಿಳಿತಕ್ಕೆ ತೊಂದರೆ ಮಾಡದೆ ಆ ನಾದ ಲೀನ ಆಗಿ ಹೋಗುತ್ತೆ. ಆ ರೀತಿ ಯಾವುದೋ ಒಂದು ಸದ್ದನ್ನ ನಾವು ಅವಲಂಬಿಸಿರ್ತೇವೆ. ಆ ತರಹ ನದಿಯ ಸದ್ದೋ, ಗಾಳಿಯ ಸುಯ್ಗುಡುವಿಕೆಯೋ, ಮರಗಳ ಗಲಗಲ ಸದ್ದೋ ಯಾವುದೂ ಇರದ ಎತ್ತರದಲ್ಲಿ ಶುಕಾಚಾರ್ಯರು ಧ್ಯಾನಕ್ಕೆ ಅಂತ ಕೂತ್ಕೊಂಡ್ರು. ಸದದರ್ಶತದಾತ್ಮಾನಂ ಸರ್ವಸಂಗ ವಿನಿಸೃತಂ ಪ್ರಜಹಾಸ ತಥೋಹಾಸಂ ಶುಕ ಸಂಪ್ರೇಕ್ಷ ತತ್ಪರಂ. ಅಲ್ಲಿ ಯಾರೊಟ್ಟಿಗೂ ಬೆರೆಯದ, ಎಲ್ಲರೊಟ್ಟಿಗಿದ್ದು ಎಲ್ಲರಿಂದ ದೂರ ಆಗಿರುವ ನಾರಾಯಣನನ್ನ ಕಂಡನಂತೆ. ಆಗ ಒಂದು ನಗೆ ಮೂಡಿತು. ಪ್ರಜಹಾಸ ತಥೋಹಾಸಂ ಸಪುನರ್ಯೋಗಮಾಸ್ಥಾಯ. ಮತ್ತೆ ಮನಸ್ಸನ್ನ ಗಟ್ಟಿಯಾಗಿ ನಿಲ್ಲಿಸಿ ಸೋತ್ಯಕ್ರಾಮದ್ವಿಹಾಯಸಂ ಮತ್ತೆ ಎದ್ದು ನಿಂತರು. ಹಾರಿ ಎಲ್ಲರಿಗೂ ಸುತ್ತು ಬಂದರಂತೆ. ನಿವೇದಯಾಮಾಸ ಚ ತಂ ಸ್ವಂ ಯೋಗಂ ಪರಮರ್ಶಯೇ. ಯಾವಾಗ ನಾರದರು ಶುಕಾಚಾರ್ಯರು ಹೀಗೆ ಹಾರಿ ಬಂದದ್ದನ್ನ ಕಂಡರೋ ಆಗ ಸಂತೋಷಪಟ್ಟರು. ಶುಕಾಚಾರ್ಯರು ಹೇಳಿದರು, ದೃಷ್ಟೋ ಮಾರ್ಗ ಪ್ರವೃತ್ತೋಸ್ಮಿ ಸ್ವಸ್ಥಿತೆಸ್ತು ತಪೋಧನ ತ್ವತ್ಪ್ರಸಾದಾದ್ಗಮಿಷ್ಯಾಮಿ ಗತಿಮಿಷ್ಟಾಂ ಮಹಾಮುನೇ. ದಾರಿ ತೋರಿದಿರಿ ನನಗೆ, ಓ ನಾರದರೆ, ನಿಮಗೆ ಒಳಿತಾಗಲಿ. ನಿಮ್ಮ ಅನುಗ್ರಹದಿಂದ ನಾನು ಇಷ್ಟವಾದ ಗತಿಯನ್ನು ಹೊಂದುತ್ತೇನೆ ಅಂತ. ಆಗ ನಾರದರು ಅನುಜ್ಞೆ ಕೊಟ್ಟರಂತೆ. ಮತ್ತೆ ಅವರೇನ್ ಮಾಡಿದ್ರು, ಮುಂದೆ ಸಾಗಿದರು ಶುಕಾಚಾರ್ಯರು. ಕೈಲಾಸ ಪರ್ವತದ ಮೇಲ್ಗಡೆ ಇದ್ದವರು ಅಲ್ಲಿಂದ ಸಪಪಾತ ದಿವಂ ತದಾ ಸ್ವರ್ಗದ ಬಳಿಗೆ ಹೋದರು. ಅಂತರಿಕ್ಷದಲ್ಲಿ ಓಡಾಡ್ತಾ ತಮುದ್ಯಂತಂ ದ್ವಿಜಶ್ರೇಷ್ಠಂ ವೈನತೇಯ ಸಮದ್ಯುತಿಂ ದದೃಶು ಸರ್ವಭೂತಾನಿ ಮನೋಮಾರುತರಂಹಸಂ. ಆಕಾಶದಲ್ಲಿರುವ ಎಲ್ಲ ಜೀವಿಗಳು, ಆಕಾಶದಲ್ಲಿ ಓಡಾಡ್ತಾ ಇದ್ದ ಎಲ್ಲ ದೇವತೆಗಳು ಶುಕಾಚಾರ್ಯರನ್ನು ನೋಡಿದರು. ಇನ್ಯಾವುದನ್ನು ಶುಕಾಚಾರ್ಯರು ಯೋಚನೆ ಮಾಡ್ತಾ ಇಲ್ಲ. ತಮೇಕ ಮನಸಂ ಯಾಂತಂ ಅವ್ಯಗ್ರಮಕುತೋ ಭಯಂ ದದೃಶು ಸರ್ವಭೂತಾನಿ ಜಂಗಮಾಣಿ ಇತರಾಣಿ ಚ. ಈ ಶುಕಾಚಾರ್ಯರ ಎತ್ತರವನ್ನು ಕಂಡು ಸ್ಥಾವರ ಜಂಗಮ ವಸ್ತುಗಳ ಅಭಿಮಾನಿ ದೇವತೆಗಳು ಗೌರವಿಸಿದರಂತೆ. ಪುಷ್ಪವರ್ಷದಿಂದ ಅವರನ್ನು ಸತ್ಕರಿಸಿದರು. ಗಂಧರ್ವರು ಅಪ್ಸರೆಯರೆಲ್ಲ ಸಂತೋಷಪಟ್ಟರು. ಋಷಿಗಳೆಲ್ಲ ಬಹಳ ಆಶ್ಚರ್ಯಪಟ್ಟರಂತೆ. ಕೆಲವೊಬ್ಬರಿಗೆ ಗೊತ್ತಾಗಲಿಲ್ಲ. ಅಂತರಿಕ್ಷತರಕ್ಕೋಯಂ ತಪಸಾ ಸಿದ್ಧಿಮಾಗತಃ ಅಧಕ್ಕಾಯೋರ್ಧ್ವವಕ್ತ್ರಶ್ಚ ನೇತ್ರೈಃ ಸಮತಿವಾಹ್ಯತೆ. ಯಾರಿದು? ಅಂತರಿಕ್ಷದಲ್ಲಿ ಓಡಾಡ್ತಾ ಇರುವ ಈ ಅದ್ಭುತವಾದ ವ್ಯಕ್ತಿ.
ತತಃ ಪರಮಧೀರಾತ್ಮ ತ್ರಿಷು ಲೋಕೇಶು ವಿಶ್ರುತಃ ಭಾಸ್ಕರಂ ಸಮುದೀಕ್ಷಂ ಸಹ ಪ್ರಾಂಗ್ಮುಖೋ ವಾಗ್ಯತೋ ಗಮತ್. ಇತ್ತ ಶುಕಾಚಾರ್ಯರು ನೆಟ್ಟ ದೃಷ್ಟಿಯಿಂದ ಸೂರ್ಯನನ್ನೇ ನೋಡುತ್ತಾ ಸಾಗಿದರು. ಸೂರ್ಯನ ಮಂಡಲದಿಂದ ಹೊರಡುವ ಶಬ್ದವನ್ನು ಕೇಳ್ತಾ ಸಾಗಿದರು. ಈ ಶುಕಾಚಾರ್ಯರ ಅದ್ಭುತವಾದ ಒಂದು ಗಮನವನ್ನು, ಶಕ್ತಿಯನ್ನು ಕಂಡು ಎಲ್ಲರೂ ಆಶ್ಚರ್ಯಪಟ್ಟರು. ಪಂಚಚೂಡಾ ಪ್ರಭೃತಯ ಭೃಶಮುತ್ಫುಲ್ಲಲೋಚನಾ ದೈವತಂ ಕತಮಂ ತ್ವೇತತ್ ಉತ್ತಮಾಂ ಗತಿಮಾಸ್ಥಿತಂ. ಬಹಳ ಜನ ಅಂದುಕೊಂಡ್ರಂತೆ ಇದ್ಯಾರೋ ದೇವತೆಯೇ ಇರಬೇಕು, ಕೇವಲ ಒಬ್ಬ ಋಷಿ ಅಲ್ಲ. ಮುನಿಶ್ಚಿತಮಿಹಾಯಾಸಿ ನಿರ್ಮುಕ್ತಮಿವ ನಿಸ್ಪೃಹಂ ತತಸ್ತಮತಿ ಚಕ್ರಾಮಮಲಯಂ ನಾಮ ಪರ್ವತಂ. ಹಾಗೆಯೇ ಎಲ್ಲ ಕಡೆ ಇಡೀ ಭೂಮಂಡಲವನ್ನ ತಮ್ಮ ಯೋಗದ ಮೂಲಕ ಸುತ್ತಾಡ್ತಾ ಇದ್ದಾರೆ. ಊರ್ವಶಿ, ಪೂರ್ವಚಿತ್ತಿ ಎಲ್ಲರೂ ಕೂಡ ಆಶ್ಚರ್ಯಪಟ್ಟರಂತೆ. ಊರ್ವಶಿ ಕೊಂಡಾಡಿದಳು, ಅಹೋ ದುರ್ಬುದ್ಧಿ ಸಮಾಧಾನಂ ವೇದಾಭ್ಯಾತರತೆ ಬುಧೇ ಅಚಿರೇಣೈವ ಕಾಲೇನ ಜಗದ್ವ್ಯಾಪ್ಯತ್ಯ ಸಂಶಯಂ. ಊರ್ವಶಿ ಶುಕಾಚಾರ್ಯರನ್ನು ನೋಡಿ ಉದ್ಗರಿಸಿದಳಂತೆ, ಏನು ಯೋಗ ಸಿದ್ಧಿ, ವೇದಾಭ್ಯಾಸದಲ್ಲಿನ ನಿಷ್ಠೆ ಏನು, ಬೇಗದಲ್ಲಿಯೇ ಇಡೀ ಜಗತ್ತನ್ನ ಈ ಬ್ರಹ್ಮರ್ಷಿ ವ್ಯಾಪಿಸುತ್ತಾನೆ ಅಂತ ಅಂದುಕೊಂಡ್ರಂತೆ. ಹೇಳಿದಳಂತೆ, ಪಿತೃಶುಶ್ರೂಷಯ ಸಿದ್ಧಿಂ ಸಂಪ್ರಾಪ್ತೋಯಮನುತ್ತಮಾಂ. ತಂದೆಯಾದ ವೇದವ್ಯಾಸರ ಸೇವೆಯಿಂದ ಈ ತರಹದ ಅದ್ಭುತವಾದ ಸಿದ್ಧಿ ಇದೆ ಶುಕಾಚಾರ್ಯರಿಗೆ. ಪಿತೃಭಕ್ತೋ ದೃಢತಪಾಃ ಪಿತುಸ್ಸುದಯಿತಃ ಸುತಃ ಅನನ್ಯ ಮನಸಾ ತೇನ ಕಥಂ ಪಿತ್ರಾ ವಿಸರ್ಜಿತಃ. ಪಿತೃಭಕ್ತರಾಗಿ ಈ ಶುಕಾಚಾರ್ಯರು ತಂದೆಯನ್ನ ಬಿಟ್ಟು ಬಂದಿದ್ದಾರೆ. ಇಂತಹ ಮಗನನ್ನು ಬಿಡ್ಲಿಕ್ಕೆ ಆ ತಂದೆಗೆ ಹೇಗೆ ಮನಸ್ಸು ಬಂತೋ ಅಂತ ಅಂದುಕೊಂಡ್ಲಂತೆ ಊರ್ವಶಿ. ಊರ್ವಶಿ, ಮೇನಕ ಇವರೆಲ್ಲ ನಗರವಧೂಗಳು ಅಂತ ಅಂದುಕೊಳ್ಳಿಕ್ಕಿಲ್ಲ. ಆ ಅಪ್ಸರೆಯರು, ಅವರನ್ನು ಚಿಂತಿಸಿದರೆ ದೇವರಲ್ಲಿ ಭಕ್ತಿ ದೃಢ ಆಗತ್ತಂತೆ. ಅದರಿಂದಾಗಿ ಛೀಕಾರ ಏನಲ್ಲ. ಇವರೆಲ್ಲರಿಂದ ಕೂಡಿರುವ ಇಂದ್ರದೇವರು ಇದು ದೇವರ ಸೇವೆ ಅಂತ ಇಂದ್ರ ಪದವಿಯನ್ನ ಅನುಭವಿಸ್ತಾ ಇದ್ದಾನೆ. ಬಹುಗಣಿಕಾದಿ ಪದಯುಕ್ತಮಿದಮಶುಚೀತಿ ನಾವಮನ್ಯತೆ ಇಂದ್ರಃ. ಇಂದ್ರ, ಅಯ್ಯೋ ಇದೇನಿದು ರಾಜರ ಪದವಿ, ಬಹಳ ಜನ ಹೆಣ್ಣುಗಳಿಂದ ಕೂಡಿಕೊಂಡು ಅದೊಂದು ಮುಜುಗರ ಅಂತ ಅಂದುಕೊಳ್ಳೋದಿಲ್ಲ. ಇದು ದೇವರ ಪ್ರಸಾದ ಅಂತ ಸ್ವೀಕಾರ ಮಾಡ್ತಾರೆ. ಅದು ಅವರ ಎತ್ತರ. ಹಾಗೆ ಊರ್ವಶಿಯೂ ಕೂಡ ಬಹಳ ಎತ್ತರದ ಅಪ್ಸರೆ. ಎಲ್ಲ ಅಪ್ಸರೆಯರೂ ಅಷ್ಟೇ. ಅದರಿಂದಾಗಿ ಊರ್ವಶಿ, ಮೇನಕ, ರಂಭ ಇವರೆಲ್ಲ ಶಾಪ ತಿನ್ಲಿಕ್ಕಾಗಿ ಇರುವವರು, ಋಷಿಗಳ ಶಾಪವನ್ನು ಕೆಡಿಸ್ಲಿಕ್ಕಾಗಿ ಜನ್ಮ ತಳೆದವರು ಅಂತ ಅಂದುಕೊಳ್ಬೇಡಿ. ಅವರ ಎತ್ತರ ದೊಡ್ಡದಿದೆ. ನಾವೆಲ್ಲ ಬಹಳ ಚಿಕ್ಕವರು, ಅಲ್ಪರು. ನಾವು ಎಷ್ಟು ಅಲ್ಪರು ಅಂದ್ರೆ ಆ ಮೆಚೂರಿಟಿ ಅನ್ನೋದು ಇಲ್ಲವೇ ಇಲ್ಲ ನಮ್ಮಲ್ಲಿ. ಹೀಗಾಗಿ ನಾವು ಇದನ್ನು ನೋಡಿದ ಕೂಡಲೇ ಅಯ್ಯೋ ಹೀಗ ಅಂತ ಅಂದ್ಕೊಂಡ್ಬಿಡ್ತೇವೆ. ಆದರೆ ಇಡೀ ನೀವು ಭಾರತಾದಿಗಳನ್ನು ನೋಡಿದರೆ, ಪುರಾಣದ ಮೂಲವನ್ನು ಅಭ್ಯಾಸ ಮಾಡಿದರೆ ಊರ್ವಶಿಯ ಸ್ಥಾನ ಏನು ಅನ್ನೋದು ಗೊತ್ತಾಗತ್ತೆ. ಧ್ಯಾನ ಸ್ಥಿರವಾಗಲಿಕ್ಕೆ ಊರ್ವಶಿಯೂ ಅನುಗ್ರಹಿಸುತ್ತಾಳೆ ಅನ್ನೋದು ನಮಗೆ ಗೊತ್ತಿರಬೇಕು. ಆ ತಾಯಿಯದ್ದು ಅಲೌಕಿಕ ಸೌಂದರ್ಯ. ನಾವು ನೀವೆಲ್ಲ ಅದನ್ನು ಯೋಚನೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಊರ್ವಶ್ಯಾ ವಚನಂ ಶ್ರುತ್ವಾ ಶುಕ ಪರಮಧರ್ಮವಿತ್ ಉದೈಕ್ಷತ ದಿಶಸ್ಸರವಾ ವಚನೇ ಗತಮಾನತಃ. ಊರ್ವಶಿಯ ಮಾತು ಶುಕಾಚಾರ್ಯರಿಗೆ, ಧ್ಯಾನಮಗ್ನರಾದ ಶುಕಾಚಾರ್ಯರಿಗೆ ಕೇಳಿಸಿತು. ಒಮ್ಮೆ ಕಣ್ಬಿಟ್ಟು ತಾವಿದ್ದ ಜಾಗವನ್ನು ನೋಡ್ತಾ ಕೆಳಗಡೆಯೂ ನೋಡಿದರಂತೆ. ಸೋಂತರಿಕ್ಷಂ ಮಹೀಂ ಚೈವ ಸಶೈಲವನಕಾನನಂ
ವಿಲೋಕಯಾಮಾಸ ತದಾ ಸರಾಂಸಿ ಸರಿತಸ್ತದಾ. ಹಾಗೆ ದೇವರಲ್ಲಿ ನೆಲೆಗೊಂಡು ಆಕಾಶದಲ್ಲಿ ಸುತ್ತಾಡ್ತಾ ಇದ್ದ ಶುಕಾಚಾರ್ಯರು ಹೀಗೆ ಕಣ್ತೆರೆದಾಗ ಎಲ್ಲ ದೇವತೆಗಳು ಕೈ ಮುಗಿದು ನಿಂತದ್ದು ಕಂಡಿತು. ಅಬ್ರವೀತ್ತಾಸ್ತದಾ ವಾಕ್ಯಂ ಶುಕ ಪರಮಧರ್ಮವಿತ್. ಆಗ ಶುಕಾಚಾರ್ಯರು ಹೇಳಿದರಂತೆ, ಪಿತಾ ಯದ್ಯನುಗಚ್ಚೇನ್ಮಾಂ ಕ್ರೋಶಮಾನಶ್ಚುಕೇತಿ ಚ ತಸ್ಯ ಪ್ರತಿವಚೋದೇಯಂ ಸರ್ವೈರೇವ ಸಮಾಹಿತೈಃ ಏತನ್ಮೇ ಸ್ನೇಹತಃ ಸರ್ವೇ ವಚನಂ ಕರ್ತುಮರ್ಹತಾ. ಇಷ್ಟು ಹೊತ್ತಿಗೆ ತಂದೆ ನನ್ನನ್ನು ಕೂಗ್ತಾ ಇರ್ತಾರೆ ಅಂತ ಕಾಣುತ್ತೆ. ಮಗು ಶುಕ ಅಂತ ಕೂಗ್ತಾ ಇದ್ದಾಗ ನೀವೆಲ್ಲ ಉತ್ತರ ಕೊಡಬೇಕಾಯ್ತಾ? ಶುಕಸ್ಯ ವಚನಂ ಶ್ರುತ್ವಾ ದಿಶಸ್ಸವನಕಾನನಾಃ ಸಮುದ್ರಾಃ ಸರಿತಃ ಶೈಲಾಃ ಪ್ರತ್ಯೂಚಿಸ್ತಂ ಸಮಂತತಃ. ಅಷ್ಟು ಹೊತ್ತಿಗೆ ವೇದವ್ಯಾಸರು ತೋರಿಕೆಯ ಶೋಕದಿಂದ ಮಗು ಶುಕ ಅಂತ ಕೂಗ್ತಾ ಇದ್ರು. ಮಗನೇ ಅಂತ ಕೂಗ್ತಾ ಇದ್ದಾಗ ಸಮುದ್ರ, ನದಿ, ಬೆಟ್ಟ ಮೊದಲಾದವುಗಳೆಲ್ಲ ಓ ಅಪ್ಪ ಅಂತ ಉತ್ತರ ಬಂತಂತೆ. ಅದನ್ನು ಪ್ರತಿಧ್ವನಿ ಅಂತ ಅನ್ಕೊಳ್ಬೇಡಿ, ಪ್ರತಿಧ್ವನಿಗೂ ಮಿಗಿಲಾದದ್ದು ಅಭಿಮಾನಿ ದೇವತೆಗಳ ರೆಸ್ಪಾಂಡ್ ಅದು. ಯಥಾ ಜ್ಞಾಪಯತೆ ವಿಪ್ರ ಬಾಢಮೇವಂ ಭವಿಷ್ಯತಿ ಋಷೇರ್ವ್ಯಾಹರತೋ ವಾಕ್ಯಂ ಪ್ರತಿವಕ್ಷ್ಯಾಮಹೇ ವಯಂ. ಆ ಅಭಿಮಾನಿ ದೇವತೆಗಳೆಲ್ಲ ಶುಕಾಚಾರ್ಯರು ಹಾಗೆ ಆಜ್ಞೆ ಮಾಡಿದಾಗ ಕೈಗಳನ್ನು ಮುಗಿದು ಆಯಿತು, ನೀವು ಹೇಳಿದ ಹಾಗೆ ನಾವು ಉತ್ತರ ಕೊಡ್ತೇವೆ ಎಂದ್ರಂತೆ. ಇದು 319ನೇ ಅಧ್ಯಾಯ. ನಾವೇನು ಅನ್ಕೊಳ್ತೇವೆ, ಅಯ್ಯೋ ಪ್ರತಿಧ್ವನಿ ಬಂತು ಅಂತ. ಯಂ ಪ್ರೌರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ಅಂತ ಭಾಗವತದ ಶ್ಲೋಕ. ಸೂತ ಪುರಾಣಿಕರು ತಮ್ಮ ಗುರುಗಳಾದ ಶುಕಾಚಾರ್ಯರನ್ನ ನೆನಪಿಸಿಕೊಳ್ತಾರೆ 2 ಶ್ಲೋಕಗಳಿಂದ. ಭಾಗವತವನ್ನ ಹೇಳಿದವರು ಅವರಲ್ವಾ, ಅದಕ್ಕೆ ಇದನ್ನು ಹೇಳುವಾಗ ಅವರನ್ನು ನೆನಪಿಸ್ಕೊಳ್ತಾರೆ. ಆ ಶ್ಲೋಕದ ಅರ್ಥ ಹೀಗಿದೆ: ಅನುಪೇತಂ ದೇಹದ ಅಭಿಮಾನವಿರದ, ಅಪೇತ ಕೃತ್ಯಂ ಮಾಡಬೇಕಾದ ಕರ್ತವ್ಯಗಳನ್ನೆಲ್ಲ ಪೂರೈಸಿದ, ಪ್ರವ್ರಜಂತಂ ಸನ್ಯಾಸಕ್ಕೆಂದು ಹೊರಟ, ಯಂ ಯಾವ ಶುಕಾಚಾರ್ಯರನ್ನು, ದ್ವೈಪಾಯನಃ ವೇದವ್ಯಾಸರು, ವಿರಹಕಾತರಃ ಬೇರ್ಪಡೆಯಿಂದ ಬೆಂದು ಆಜುಹಾವ ಮಗನೇ ಅಂತ ಕರೆದ್ರು, ಪುತ್ರಾಯಿತ್ಯಾಜುಹಾವ. ಆಗ ತನ್ಮಯತಯ ಆ ಶುಕಾಚಾರ್ಯರು ಮನೋಭಿಮಾನಿಗಳಾದ್ದರಿಂದ ಆ ಮನಸ್ಸನ್ನು ಒಳಗೊಂಡ ಎಲ್ಲ ಗಿಡ ಮರ ಪಶು ಪಕ್ಷಿ ನದಿ ಕಡಲು ಎಲ್ಲರ ಅಭಿಮಾನಿಗಳ ಮನಸ್ಸಿನಲ್ಲಿ ಅವನೇ ಇರೋದಲ್ವಾ, ಸದಾಶಿವ ತಾನೇ ಮನೋಭಿಮಾನಿ. ಅದರಿಂದಾಗಿ ಅವರೆಲ್ಲ ಓ ಅಂತ ಉತ್ತರ ಕೊಟ್ರಂತೆ. ಮೇಲ್ನೋಟಕ್ಕೆ ನೋಡಿದ್ರೆ ಶುಕಾಚಾರ್ಯರು ಉತ್ತರ ಕೊಡಲಿಲ್ಲ. ಮಗು ಅಂತ ಕರೆದಾಗ ನಿರ್ಜನವಾದ ಆ ಕಂದರಗಳಲ್ಲಿ ಪ್ರತಿಧ್ವನಿಸಿತು. ಅದರಿಂದ ವೇದವ್ಯಾಸರಿಗೆ ಸಮಾಧಾನ ಆಯಿತು ಅಂತ ಅಂದುಕೊಳ್ಳುವ ಸಾಧ್ಯತೆಗಳಿದೆ. ಅದಕ್ಕೆ ಭಾಗವತ ಹೇಳಿತು, ಮಹಾಭಾರತ ಹೇಳಿತು, ಭಾಗವತದ ಶ್ಲೋಕಕ್ಕೆ ಹೀಗೆ ಅರ್ಥ: ಶುಕಾಚಾರ್ಯರು ಪ್ರತಿಯೊಬ್ಬ ದೇವತೆಗಳಿಗೆ, ಅಭಿಮಾನಿ ದೇವತೆಗಳಿಗೆ, ಚರ ಸ್ಥಾವರ ಪ್ರಪಂಚದ ಅಭಿಮಾನಿ ದೇವತೆಗಳಿಗೆ ನುಡಿದರು.
ನನ್ನ ಅಪ್ಪ ಕೂಗಿದಾಗ ನೀವು ರೆಸ್ಪಾಂಡ್ ಮಾಡಬೇಕು ಅಂತ. ಆ ದೇವತೆಗಳೆಲ್ಲ ಆಯಿತು ಅಂತ ಶುಕಾಚಾರ್ಯರ ಆಜ್ಞೆಯನ್ನ ಶಿರಸಾವಹಿಸಿದರು, ತಲೆಬಾಗಿ ಸ್ವೀಕರಿಸಿ ಓ ಅಪ್ಪ ಅಂತ ಪ್ರತಿಕ್ರಿಯಿಸಿದರು. ಹೀಗೆ 2-3 ಅಧ್ಯಾಯದ ಒಂದು ಮಹಾಭಾರತದ ಅಧ್ಯಾಯದ ಸಾರವನ್ನ ಭಾಗವತ ಒಂದು ಶ್ಲೋಕದಲ್ಲಿ ಹೇಳಿದೆ. ಇತ್ಯೇವ ಮುಕ್ತೇ ವಚನೆ ಬ್ರಹ್ಮರ್ಷಿ ಸಮಹಾತಪಾ ಪ್ರಾತಿಷ್ಠತ ಶುಕಸಿದ್ಧೋ ಹಿತ್ವಾ ದೋಷಾಂಶ್ಚತುರ್ವಿಧಾನ್. ಈ ರೀತಿಯಾಗಿ ಶುಕಾಚಾರ್ಯರು ಸಿದ್ಧರಾದರು, ಎಲ್ಲವನ್ನ ತೊರೆದರು, ದೇವರಲ್ಲಿಯೇ ನೆಲೆಗೊಂಡು ಅವರು ತೆರಳಿದರು. ನಭಭಾತೆ ಸಹಸ್ರಾಂಶು. ಶುಕಾಚಾರ್ಯರು ಕಣ್ಮರೆಯಾದಾಗ ಪ್ರಕೃತಿಯೆಲ್ಲ ಮಂಕು ಬಡಿದಂತಾಯಿತು. ಸೋವಿಶಂಕೇನ ಮನತಾ ತಥೈವಾಭ್ಯಪತಚ್ಛುಕಃ ತತಃ ಪರ್ವತ ಸಂಗೇತೆ ಸಹಸೈವ ದ್ವಿಧಾಕೃತೆ. ಅವರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಶುಕಾಚಾರ್ಯರು, ಅಲ್ಲಿ ಎಲ್ಲಿಯೂ ಕೂಡ ಅವರನ್ನು ಬಂಧನ ಮಾಡೋದು ಅಂತ ಇರಲಿಲ್ಲ. ಅವರು ಬೆಟ್ಟದ ಒಳಗಡೆಯೂ ಕೂಡ ನುಸುಳಿಕೊಂಡು ಹೋಗ್ತಾ ಇದ್ರು. ಬೆಟ್ಟ ಅವರಿಗೆ ಅಡ್ಡಿಯಲ್ಲ. ಬೆಟ್ಟದ ಮೇಲ್ಗಡೆ ಬೆಟ್ಟವನ್ನು ಹಾಸಿಕೊಂಡು ಸುತ್ತುಕೊಂಡು ಹೋಗೋದಿಲ್ವೇ ಇಲ್ಲ. ಶುಕಾಚಾರ್ಯರು ಹೋಗ್ತಾ ಇದ್ದಾರೆ ಅಂದ್ರೆ ಬೆಟ್ಟ ದಾರಿ ಬಿಡಬೇಕಷ್ಟೆ. ಆ ತರಹದ ವೈಭವ ಶುಕಾಚಾರ್ಯರದ್ದು. ಅವರ ಸಿದ್ಧಿ ಅಂತಹದ್ದು. ಜಗತ್ತಿನ ಮೊದಲ ಅವಧೂತ ಯಾರು ಅಂತಂದ್ರೆ ಸದಾಶಿವ. ಜಗತ್ತಿನ ಮೊದಲ ಅವಧೂತ. ಅವಧೂತ ಅಂತಂದ್ರೆ ಈ ನಾರ್ಮಲ್ ಲೈಫ್ ಪ್ಯಾಟರ್ನ್ ಇರುತ್ತಲ್ಲ, ಅದನ್ನ ತೊರೆದವ ಅಂತ. ಅವಧುನೋತಿ. ಒಂದು ನಾರ್ಮಲ್ ಲೈಫ್ ಪ್ಯಾಟರ್ನ್ ಅಂತ ಏನಿರುತ್ತೆ ಅದನ್ನ ಮೀರಿದವ ಅವನು ಅವಧೂತ, ಮಹಾಪ್ರಾಣ. ಮೊದಲ ಅವಧೂತ ಯಾರು? ಸದಾಶಿವ. ಏನು ವಿಚಿತ್ರವಾದ ವರ್ತನೆ. ಬಟ್ಟೆಯನ್ನ ಧರಿಸದೆ ಬಿಸಿಯಾದ ಬೂದಿಯನ್ನ ಮೈಗೆ ಹಚ್ಚಿಕೊಳ್ಳುವುದು ಚಳಿಯನ್ನು ತಡೆಯುವುದಕ್ಕೆ. ಗರ್ಭಿಣಿಯನ್ನ ಕೊಂದ ಪಾಪಕ್ಕಾಗಿ ಮುಸ್ಸಂಜೆ ಓಡಾಡು. ಯಾರು ಭಗವಂತನ ರತಿ ಇರೋದಿಲ್ಲ ಅವರನ್ನ ಕೊಲ್ಲು ಅಂತ ಹೇಳಿದ ದೇವರ ಆಜ್ಞೆಯನ್ನ ಪಾಲನೆ ಮಾಡ್ತಾ ಇರುವ ಅವಧೂತ. ಅಮಂಗಳವಾದ ಪ್ರದೇಶದಲ್ಲಿ ಇರೋದು, ಮಂಗಳನಾಗಿ ಇರೋದು. ತಲೆ ಓಡನ್ನ, ಮನುಷ್ಯನ ತಲೆಬುರುಡೆ ಒಂದನ್ನ ಇಟ್ಟುಕೊಂಡು ತಟ್ಟೆಯಾಗಿ, ಊಟದ ತಟ್ಟೆಯಾಗಿ ಬಳಸಿಕೊಳ್ಳೋದು. ಇದು ನಾನು ನೀವು ಎಲ್ಲ ಊಹಿಸ್ಲಿಕ್ಕಾಗತ್ತಾ? ಇಷ್ಟಿದ್ದು ಎಲ್ಲ ತಾಮಸರೇ ಇರೋದು. ಅವನು ಸುತ್ತ ಇರೋದು ತಾಮಸರು. ಅವನನ್ನ ತಾಮಸರೇ ಆರಾಧನೆ ಮಾಡೋದು. ಆದರೆ ಒಳಗಡೆಯಿಂದ ಸಾತ್ವಿಕನಾಗಿ ತನ್ನ ತತ್ವವನ್ನು ತೋರಗೊಡದೇ ಇರುವ ತತ್ವ. ಅವನಲ್ವಾ ಅವಧೂತ ಅಂದ್ರೆ? ಅಂತಹ ಜಗತ್ತಿನ ಮೊದಲ ಅವಧೂತ. ಬ್ರಹ್ಮದೇವರ ಬಗ್ಗೆ ಯಾರಿಗ್ ಗೊತ್ತು? ಮುಖ್ಯಪ್ರಾಣನ ಬಗ್ಗೆ ಯಾರಿಗ್ ಗೊತ್ತು? ಗರುಡನ ಬಗ್ಗೆ ಯಾರಿಗ್ ಗೊತ್ತು? ಶಿವನ ಬಗ್ಗೆ, ಶೇಷನ ಬಗ್ಗೆ ಯಾರಿಗ್ ಗೊತ್ತು? ಇಡೀ ಬ್ರಹ್ಮಾಂಡ ಮೆಚ್ಚಿಕೊಂಡಿರೋದು, ಹಚ್ಚಿಕೊಂಡಿರೋದು ಸದಾಶಿವನನ್ನ ಮಾತ್ರ. ಆ ಗುಟ್ಟನ್ನ ಇಂದಿಗೂ ಒಡೆಯಲಾಗಿಲ್ಲ. ಅವನೊಬ್ಬ ಮಾತ್ರ ಅಲ್ಲ, ಅವನು ಇಡೀ ಸಂಸಾರ ಹಾಗೆ. ಶಿವನನ್ನ ತಗೊಳ್ತೀರಾ? ಅದೆಂತ ವಿಚಿತ್ರವಾದ ಪರಿವೇಶ. ಪಾರ್ವತಿಯನ್ನ ತಗೊಳ್ತೀರಾ? ಸ್ಕಂದನನ್ನ ತಗೊಳ್ತೀರಾ? ಅವನಿನ್ನೂ ವಿಲಕ್ಷಣ. ಸನ್ಯಾಸಿಯಾಗಿ ಸನತ್ ಕುಮಾರನಾಗಿದ್ದಾನೆ. ಆಮೇಲೆ ಸನ್ಯಾಸವನ್ನ
ಒಪ್ಪಿಕೊಳ್ಳದಂತೆ ಮಾಡುವ ಕಾಮವನ್ನು ಅವನೇ ಕೂಡ ಕೊಡೋದು. ದೇವರ ಮಗನಾಗಿ ಕಾಮ, ಮನ್ಮಥ, ಮನಃ ಮಥತೆ, ಮನಸ್ಸನ್ನ ಕಾಡದು ಬಿಡ್ತಾನೆ ಅಂತ. ಆಮೇಲೆ ಕುಮಾರನಾಗಿಯೇ ಯಾವಾಗಲೂ ಇರುವ ರೂಪ, ಆರು ಮೂರೆಯವ, ಆರ್ಮುಗ, ಷಣ್ಮುಖ. ಆಮೇಲೆ ಗಣಪತಿ. ಈ ಗಣಪತಿಯನ್ನು ಯಾವ ತಾಂತ್ರಿಕರು ಆರಾಧನೆ ಮಾಡಲ್ಲ. ತಾಮಸ ತಂತ್ರದಲ್ಲಿ, ರಾಜಸ ತಂತ್ರದಲ್ಲಿ, ಸಾತ್ವಿಕ ತಂತ್ರದಲ್ಲಿ ಎಲ್ಲರೂ ಆರಾಧನೆ ಮಾಡ್ತಾರೆ. ಅವನು ಏನು ಅಂತಾನೆ ಇನ್ನು ಇದುವರೆಗೂ ಗೊತ್ತಾಗಿಲ್ಲ. ನೋಡಿದ್ರೆ ಆಕಾಶದ ಅಭಿಮಾನಿ. ಆಕಾಶ ಬಯಲು ಹೇಗೋ ಹಾಗೆ ಗುಟ್ಟು ಕೂಡ. ಇಷ್ಟು ವಿಚಿತ್ರವಾದ ಸಂಸಾರ ನಮ್ಮ ಶಿವನ ಸಂಸಾರ. ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಮೂರು ಕಣ್ಣಂತೆ ಏನದು, ಅರ್ಧನಾರೀಶ್ವರನಂತೆ, ಐದು ಮೋರೆಯಂತೆ, ಈ ತರಹದ ವಿಚಿತ್ರ. ಅವರ ಅವತಾರ ಶುಕಾಚಾರ್ಯರು. ಅದರಿಂದಾಗಿ ಅವರ ವೈಭವ ಅದು. ನಚ ಪ್ರತಿಜಘಾನಾಸ್ಯ ಸಗತಿಂ ಪರ್ವತೋತ್ತಮ. ಆ ಶುಕಾಚಾರ್ಯರು ಹೊರಡುವಾಗ ಅವರಿಗೆ ತೊಂದರೆಯಾಗದಂತೆ ಬೆಟ್ಟ ಸೀಳಿ ದಾರಿಯಾಗಿದ್ದು, ಅದರ ಮೂಲಕ ಶುಕಾಚಾರ್ಯರು ಹಾದು ಹೋಗಿದ್ದು, ಅದೆಲ್ಲ ನೋಡಿ ಏನು ವೈಭವ ಇದು ಅಂತ ಅಂದುಕೊಂಡ್ರು. ಯಾಕೆಂದ್ರೆ ಅಭಿಮಾನಿ ದೇವತೆಗಳೇ ಶುಕಾಚಾರ್ಯರನ್ನ ಗೌರವಿಸ್ತಾರೆ. ತಮ್ಮ ಪದಾರ್ಥಗಳಲ್ಲಿ ಅವರು ವ್ಯತ್ಯಾಸ ಮಾಡೋದಿಲ್ವೇನು? ಸಾಧು ಸಾಧ್ವಿತಿ ತತ್ರಾಸೀತ್ ನಾದ ಸರ್ವತ್ರ ಭಾರತ. ನೀವು ಈ ಭಾಗಗಳನ್ನು ನೋಡಿದರೆ ಭಾಗವತದ ಆ ಶ್ಲೋಕದ ಆಳವಾದ ಭಾವ ತಟ್ಟುತ್ತೆ. ಸಪೂಜ್ಯಮಾನೋ ದೇವೈಶ್ಚ. ದೇವತೆಗಳು, ಗಂಧರ್ವರು, ಋಷಿಗಳು, ಯಕ್ಷರು, ರಾಕ್ಷಸರು, ವಿದ್ಯಾಧರರು ಎಲ್ಲರೂ ಕೂಡ ದೇವಲೋಕದ ಹೂಗಳಿಂದ ಅವನನ್ನು ಪೂಜಿಸಿದರಂತೆ. ತಥೋ ಮಂದಾಕಿನೀಂ ರಮ್ಯಾಂ. ಆಮೇಲೆ ಆಕಾಶ ಗಂಗೆಯನ್ನು ನೋಡಿದ. ಅಪ್ಸರೆಯರೆಲ್ಲ ಶುಕಾಚಾರ್ಯರನ್ನ ಗೌರವಿಸಿದರು. ಸದದರ್ಶದ್ವಿಧಾ ಕೃತ್ವ ಪರ್ವತಾಗ್ರಂ ಶುಕಂ ಗತಂ. ಮಗನನ್ನ ತಡೆಯದೆ, ಮಗನ ಬೇರ್ಪಡೆಯನ್ನ ತಡೆಯದೆ ವೇದವ್ಯಾಸರೂ ಹಿಂದೆ ಹೋದ್ರಂತೆ. ಸ್ವಯಂ ಪಿತ್ರ ಸ್ವರೋಣೋಚ್ಚೈಹಿ ತ್ರೀನ್ ಲೋಕಾನ್ ಅನುನಾದ್ಯವೈ. ವೇದವ್ಯಾಸರು ಮಗನೇ ಅಂತ ಕೂಗಿದ್ದು ಮೂರು ಲೋಕದಲ್ಲಿ ಪ್ರತಿಧ್ವನಿಸಿತು. ಆಗ ಶುಕಾಚಾರ್ಯರು ಸ್ವಯಂ ಪಿತ್ರ ಸ್ವರೋಣೋಚ್ಚೈಹಿ ಶುಕ ಸರ್ವಗತೋ ಭೂತ್ವಾ ಸರ್ವಾತ್ಮ ಸರ್ವತೋ ಮುಖಃ ಪ್ರತ್ಯಭಾಷತ ಧರ್ಮಾತ್ಮ ಭೋ ಶಬ್ದೇನಾನುನಾದಯನ್. ಆಗ ಶುಕಾಚಾರ್ಯರು ತಂದೆಯ ಪ್ರಶ್ನೆಗೆ ಉತ್ತರ ಕೊಟ್ರು. ಭೋ ಅಂತ ಉತ್ತರ ಕೊಟ್ರು. ಎಲ್ಲರ ಒಳಗಡೆ ಇದ್ದು ತತ ಏಕಾಕ್ಷರಂ ನಾದಂ ಭೋ ಇತ್ಯೇವ ಸಮೀರಯತ್ ಪ್ರವ್ಯಾಹರ ಜಗತ್ಸರ್ವಂ ಉಚ್ಚೈಸ್ತಾವರ ಜಂಗಮಂ. ಎತ್ತರದ ಧ್ವನಿಯಿಂದ ಓ ಅಂತ ಉತ್ತರ ಕೇಳಿತು. ಆದರೆ ಮಗ ಕಾಣಿಸ್ತಾ ಇಲ್ಲ. ಶಬ್ದ ಮಾತ್ರ ಎಲ್ಲ ಕಡೆ ಕೇಳ್ತಾ ಇದೆ. ಯಾವುದೋ ಒಂದು ದಿಕ್ಕಿನಿಂದ ಬಂದ್ರೆ ಶಬ್ದದ ಬೆನ್ನು ಹತ್ತಿ ಕೂಗಿದವರನ್ನ ಪಡೆಯಬಹುದು. ಒಂದು ದಿಕ್ಕಿನಿಂದ ಎಲ್ಲಿ ಬಂತು? ಮಹಿಮಾನಂ ತು ತಂ ದೃಷ್ಟ್ವಾ ಪುತ್ರಸ್ಯಾಮಿತ ತೇಜತಃ ನಿಶಸಾದ ಗಿರಿಪ್ರಸ್ಥೆ ಪುತ್ರಮೇವಾನುಚಿಂತಯನ್. ಇದು ಮಗನ ಮಹಿಮೆ. ಪ್ರತಿಯೊಬ್ಬ ಮರದ, ಗಿಡದ, ಬೆಳೆಯ, ಪರ್ವತಗಳ, ನದಿಯ, ಕಡಲ, ತೊರೆಯ ಎಲ್ಲರ ಒಳಗಡೆ ನಿಂತು ಅವನು ಪ್ರತಿಧ್ವನಿಸಬಲ್ಲ. ಅದರಿಂದಾಗಿ ಆ ಶಬ್ದದ ಮೂಲಕ ಟ್ರೇಸ್ ಮಾಡಲಿಕ್ಕಾಗೋದಿಲ್ಲ. ಆಗ ವೇದವ್ಯಾಸರಿಗೆ ನಿರಾಸೆಯಾಯಿತು. ಈಗಲೂ ನಾವು ಧ್ವನಿ ತರಂಗದ ಮೂಲಕವೇ ಅಪರಾಧಿಗಳನ್ನು ಪತ್ತೆ ಹಚ್ಚೋದಲ್ವಾ?
ವಿಶೇಷತಃ ಮೊಬೈಲ್ ಬಂದಾಗ ಒಂದು ಆಬ್ಜೆಕ್ಟ್ ಅಲ್ಲಿದೆ ಅಂತನ್ನುವಾಗ ನಾವು ಅದನ್ನು ಹಿಂಬಾಲಿಸಿಕೊಂಡು ಹೋಗ್ತೇವೆ ಶಬ್ದದ ಮೂಲಕ. ಎಲ್ಲ ಕಡೆ ಸದ್ದು ಬಂತು ಅಂದ್ರೆ ಏನರ್ಥ? ನಿರಾಶರಾಗಿ ವೇದವ್ಯಾಸರು ಕುಸಿದು ಕುಳಿತರು. ನೋಡಿ ಹೇಗೆ ಅಲ್ಪತ್ವವನ್ನ ತೋರಿಸ್ತಾರೆ. ಇದರ ಮಧ್ಯದಲ್ಲಿ ಪ್ರಕ್ಷೇಪದ ಒಂದು ಭಾಗ ಇದೆ. ಶುಕಾಚಾರ್ಯರು ಹೋದಾಗ ಅಪ್ಸರೆಯರು, ಇದಕ್ಕಿಂತ ಮೊದಲು ಅದೇ ದಾರಿಯಲ್ಲಿ ಶುಕಾಚಾರ್ಯರು ಹೋಗಿದ್ರು. ಅಪ್ಸರೆಯರೆಲ್ಲ ಆರಾಮವಾಗಿ ಸ್ನಾನ ಮಾಡ್ತಾ ಇದ್ರಂತೆ. ವೇದವ್ಯಾಸರು ಹೋದಾಗ ತಮ್ಮನ್ನು ಮುಚ್ಚಿಕೊಂಡ್ರಂತೆ. ಯಾಕೆ? ನಾನು ಮುದುಕ, ನನಗಿಂತ ತರುಣ ಶುಕಾಚಾರ್ಯರು. ಅವನು ಹೋದಾಗ ನೀವು ಮೈಯನ್ನು ಮುಚ್ಚಿಕೊಳ್ಳಲಿಲ್ಲ, ನನಗೆ ಯಾಕೆ ಮೈ ಮುಚ್ಚಿಕೊಂಡ್ರಿ ಅಂತ ವೇದವ್ಯಾಸರು ಕೇಳಿದ್ರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ಅವನು ಪೂರ್ತಿ ವಿರಕ್ತ, ನೀವಲ್ಲ ಅಂತ ಹೇಳಿದ್ರು ಅಂತ. ಹೀಗೊಂದು ಪ್ರಕ್ಷೇಪದ ಕಥೆ ಉಂಟು. ಇರ್ಲಿ, ಅದನ್ನ ಬಿಡೋಣ, ಸುಮ್ಮನೆ ಹೇಳಿದ್ದೀನಿ. ಯಾರಾದರೂ ಹೀಗಿದೆಯಲ್ಲ ಅಂತ ಕೇಳಿದ್ರೆ ಹೌದು ಅದು ಪ್ರಕ್ಷೇಪ ಅಂತ ಉತ್ತರ ಕೊಡಬೇಕು. ಕುಸಿದು ಕುಳಿತರು ವೇದವ್ಯಾಸರು. ಅಯ್ಯೋ ಮಗನೇ ಅಂತ ಹೇಳಿ ಕುಸಿದರು. ಹಾಗೆ ಕುಸಿದಾಗ ರುದ್ರದೇವರು ಬಂದ್ರಂತೆ. ತಮುವಾಚ ಮಹಾದೇವ ಸಾಂತ್ವಪೂರ್ವಮಿದಂ ವಚಃ ಪುತ್ರ ಶೋಕಾಭಿಸಂತಪ್ತಂ ಕೃಷ್ಣದ್ವೈಪಾಯನಂ ತದಾ. ದೇವರ ಈ ಲೀಲೆಯಲ್ಲಿ ರುದ್ರದೇವರು ಭಾಗಿಯಾಗಲೇಬೇಕಲ್ಲ. ರುದ್ರದೇವರು ಬಂದರು. ನಿನ್ನ ಮಗ ಅಸಾಮಾನ್ಯ, ನನ್ನಿಂದ ತಾನೇ ನೀನು ವರ ಪಡೆದದ್ದು, ಇಂತಹ ಮಗ ಬೇಕು ಅಂತ. ಅಂತಹ ಮಗನೇ ಹುಟ್ಟಿದ್ದಾನೆ. ಸಗತಿಂ ಪರಮಾಂ ಪ್ರಾಪ್ತೋ ದುಷ್ಪ್ರಾಪಾಂ ಅಕೃತಾತ್ಮಭಿಃ ದೇವತೈರಪಿ ದುರ್ಧ ವಿಪ್ರರ್ಚೇ ತಂ ತ್ವಂ ಕಿಮನುಶೋಚಸಿ. ಅವನು ಅದ್ಭುತವಾದ ಗತಿಯನ್ನು ಪಡೆದಿದ್ದಾನೆ, ಯಾಕೆ ದುಃಖ ಪಡ್ತೀಯ? ನೀನು ಬಯಸಿದಾಗ ಶುಕನನ್ನು ನೋಡುವಂತೆ ಆಗಲಿ, ನಾನು ಅವನಿಗೆ ವರ ಕೊಡ್ತೇನೆ, ಹೋಗಪ್ಪ ಅಂತ ಹೇಳಿ ಕಳುಹಿಸಿದರು. ಇದು ದೇವರ್ಷಿ ನಾರದರು ನನಗೆ ಹೇಳಿದ್ದು. ವೇದವ್ಯಾಸರ ಮತ್ತೆ ಶುಕಾಚಾರ್ಯರ ಕಥೆ ಅಂತ ಹೇಳಿ ಭೀಷ್ಮಾಚಾರ್ಯರು ಉಪಸಂಹಾರ ಮಾಡ್ತಾ ಇದ್ದಾರೆ. ಈ ಇತಿಹಾಸಮಿಮಂ ಪುಣ್ಯಂ ಮೋಕ್ಷ ಧರ್ಮಾರ್ಥ ಸಂಹಿತಂ ಧಾರಯೇದ್ಯಶ್ಚಮಪರಃ ಸಗಚ್ಛೇತ ಪರಾಂ ಗತಿಂ. ಈ ಇತಿಹಾಸವನ್ನು ಯಾರು ಧಾರಣೆ ಮಾಡ್ತಾರೆ ಅವನು ಮನಸ್ಸಿನಲ್ಲಿ ಶಾಂತವಾಗಿ ತಣ್ಣಗಿನ ಮಂಜಿನ ಗೆಡ್ಡೆಯಂತೆ ಆಗುತ್ತಾನೆ. ಯಾವುದಕ್ಕೂ ಉದ್ವೇಗ, ಓವರ್ ರಿಯಾಕ್ಷನ್ನು ಇವುಗಳನ್ನೆಲ್ಲ ಕಳ್ಕೊಳ್ಬೇಕು ಅಂದರೆ ಇದನ್ನು ಕೇಳಬೇಕು. ಇವತ್ತಿನ ಪರಿಭಾಷೆಯಲ್ಲಿ ಆಂಗ್ಸೈಟಿ ಇಶ್ಯೂ ಏನಿದೆ ಅದನ್ನ ಪರಿಹಾರ ಮಾಡುತ್ತೆ. ಇದು 320ನೇ ಅಧ್ಯಾಯ. ಯುಧಿಷ್ಠಿರ ಮತ್ತೆ ಯುಧಿಷ್ಠಿರ ಕೇಳ್ತಾನೆ, ಗೃಹಸ್ಥ, ಬ್ರಹ್ಮಚಾರಿ, ವಾನಪ್ರಸ್ಥ, ಸನ್ಯಾಸಿ ಇವರು ಯಾವ ದೇವತೆಯನ್ನ ಪೂಜಿಸಬೇಕು? 4 ಜನ. ಕುತೋ ಹಿ ಸ್ಯಾತ್ ಧ್ರುವ ಸ್ವರ್ಗ ಕುತೋ ನೈಶ್ರೇಯಸಂ ಪರಂ. ಯಾರನ್ನ ಪೂಜಿಸಿದರೆ ಒಳ್ಳೆ ಗತಿ ಆಗೇ ಆಗತ್ತೋ ಅದನ್ನ ಹೇಳಬೇಕು. ಯಾರನ್ನ ಪೂಜಿಸಬೇಕು, ಮೋಕ್ಷ ಯಾರಿಂದ ಆಗತ್ತೆ, ನಾವು ಮರಳಿ ಬರದಂತೆ ಒಳ್ಳೆ ಗತಿಯನ್ನ ಪಡಿಬೇಕು ಅಂದ್ರೆ ಯಾರ ಹತ್ರ ಹೋಗಬೇಕು? ದೇವತೆಗಳ ದೇವ ಯಾರು? ಪಿತೃಗಳ ಪಿತೃದೇವ ಯಾರು? ಪರತರ ತತ್ವವನ್ನು ನಮಗೆ ಹೇಳಿ. ಮತ್ತ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಅಂತ ಕೃಷ್ಣ ಹೇಳಿದ್ದಲ್ವಾ? ಅಲ್ಲಿ ಸೂಪರ್ಲೇಟಿವ್ ಡಿಗ್ರಿನಲ್ಲಿ 2ನೇದ್ದು ಪರತರ. ಪರ, ಪರತರ, ಪರತಮ, ಇದು ಸೂಪರ್ಲೇಟಿವ್ ಡಿಗ್ರಿ ಸಂಸ್ಕೃತದಲ್ಲಿ. ಗುಡ್, ಬೆಟರ್, ಬೆಸ್ಟ್ ಇದ್ದ ಹಾಗೆ. ಆದರೆ ಮತ್ತ ಪರತರಂ ಬಂದ್ರು. ಯಾಕೆಂದ್ರೆ ದೇವರಿಗೆ ಹೋಲಿಸಿದ್ರೆ ಪರ ಅಂತಂದ್ರೆ ಲಕ್ಷ್ಮೀದೇವಿ ಮಾತ್ರ. ಹೀಗಾಗಿ ಪರತರ ದೇವರು ಅಲ್ಲಿ ಮುಗೀತು. ನಾವು ಪರರೇ ಅಲ್ಲ, ಅಪರರು, ಅವರರು.
ಹೀಗಾಗಿ ನಾವು ಅಲ್ಲಿ ಬರೋದೇ ಇಲ್ಲ, ಹೀಗಾಗಿ ಪರತಮ ಅಂತ ಹೇಳಬೇಕಾದ ಅಗತ್ಯ ಇಲ್ಲ ಅಂತ ಮಧ್ವಾಚಾರ್ಯರು ಹೇಳುತ್ತಾರೆ. ಆಮೇಲೆ ಇನ್ನೊಂದು ಯತ್ರೈಕಾರ್ಥೆ ತರಪ್ತಮೋ, ಎಲ್ಲಿ ಎರಡೇ ಇಷ್ಟೇ ಇರುತ್ತೆ ಅಲ್ಲಿ ಏನಾಯಿತು, ತರಪ್ ಅಂತಂದ್ರು ತಮಪ್ಪಿನ ಅರ್ಥವನ್ನೇ ಕೊಡುತ್ತೆ. ಭೀಷ್ಮ ವೇದವ್ಯಾಸರು ದೇವರಲ್ಲವೇ, ಮತ್ತೆ ರುದ್ರದೇವರು ಹೇಗೆ ವರ ಕೊಡ್ತಾರೆ ಇದನ್ನು ಹೇಳಿದ್ದೇವೆ, ಜನಮೋಹನಕ್ಕಾಗಿ ಹಾಗೆ ಮಾಡಿದ್ದು ಅಂತ. ಭೀಷ್ಮ ಗೂಢಂ ಮಾಂ ಪ್ರಶ್ನವಿತ್ ಪ್ರಶ್ನಂ ಪೃಚ್ಛಸೆ ತ್ವಮಿಹಾನಘ ನಶ್ಚೇತದನ್ಯಥಾ ಶಕ್ತುಂ ವಕ್ತುಂ ವರ್ಷಶತೈರಪಿ. ನೋಡು, ಈ ಪ್ರಶ್ನೆಗೆ ನೀನು ಕೇಳ್ತಾ ಇದ್ದಿ, ಬಹಳ ವರ್ಷಗಳಿಂದ ಜ್ಞಾನಿಗಳು ಈ ಒಂದು ಅರ್ಥವನ್ನ ಅನುಸಂಧಾನ ಮಾಡ್ತಾನೇ ಇದ್ದಾರೆ. ದೇವ ಪ್ರಸಾದದಿಂದಲ್ಲದೆ ಇದರ ಜ್ಞಾನ ಬರೋದಿಲ್ಲ. ಇದರ ಬಗ್ಗೆ ಒಂದು ಇತಿಹಾಸವನ್ನು ಹೇಳ್ತೇನೆ, ಕೇಳಿ. ನಾರದಸ್ಯ ಚ ಸಂವಾದಂ ಋಷೇರ್ನಾರಾಯಣಸ್ಯ ಚ. ಬದರಿ ನಾರಾಯಣ ಮತ್ತೆ ನಾರದರ ಸಂವಾದ. ನಾರಾಯಣೋ ಹಿ ವಿಶ್ವಾತ್ಮ ಚತುರ್ಮೂರ್ತಿ ಸನಾತನಃ ಧರ್ಮಾತ್ಮಜ ಸಂಬಭೂವ ಪಿತೈವಮ್ಯಭ್ಯಭಾಚತ. ಜಗದೊಡೆಯನಾದ ನಾರಾಯಣ ಧರ್ಮಾತ್ಮಜ ಸಂಬಭೂವ, ಯಮಧರ್ಮನ ಮಗನಾದ. ಕೃತೆ ಯುಗೆ ಮಹಾರಾಜ ಪುರಾ ಸ್ವಾಯಂಭುವೆಂತರೇ. ಕೃತಯುಗದಲ್ಲಿ ಸ್ವಾಯಂಭುವ ಮನ್ವಂತರದಲ್ಲಿ ಯಮನಿಗೆ 4 ಜನ ಮಕ್ಕಳು ಹುಟ್ಟಿದ್ರು. ನರೋ ನಾರಾಯಣಶ್ಚೈವ ಹರಿಕೃಷ್ಣಸ್ತಥೈವ ಚ. ನರ, ನಾರಾಯಣ, ಹರಿ, ಕೃಷ್ಣ ಅಂತ. ಅದರಲ್ಲಿ 3 ಭಗವದ್ ರೂಪಗಳೇ, ನಾರಾಯಣ, ಹರಿ, ಕೃಷ್ಣ ಅಂತ 3 ಭಗವದ್ ರೂಪ. ಅಲ್ಲಿ ನರ ಅಂತ ಒಬ್ಬ ಇದ್ದಾನಲ್ಲ, ಅವನು ಶೇಷ. ಅವನು ಒಳಗಡೆ ದೇವರ ವಿಶೇಷವಾದ ಸನ್ನಿಧಾನ ಇದೆ. ಅದರಿಂದಾಗಿ ನರನಾರಾಯಣರಿಬ್ಬರನ್ನೂ ಕೂಡ ದೇವರು ಅಂತ ಹೇಳೋದುಂಟು. ಯಾಕೆಂದ್ರೆ ಅವನು ಒಳಗಡೆ ಇರುವ ದೇವರನ್ನ ಇಟ್ಟುಕೊಂಡು, ಅಂತರ್ಯಾಮಿಯಾದ ದೇವರನ್ನ ಇಟ್ಟುಕೊಂಡು. ಆ ನರನ ಆವೇಶ ಅರ್ಜುನನಲ್ಲಿ ಇತ್ತು. ಅಂದ್ರೆ ಬಲರಾಮನ ವಿಶೇಷ ಸನ್ನಿಧಾನ, ನರರೂಪಿ ಶೇಷನ ಸನ್ನಿಧಾನ ಅರ್ಜುನನಲ್ಲಿ ಇತ್ತು. ಗೊತ್ತಾಯ್ತಲ್ಲ, ಅಶ್ವತ್ಥಾಮಾಚಾರ್ಯನ ಹೇಗೆ ಎದುರಿಸ್ತಾ ಇದ್ದ ಅಂದ್ರೆ ನರಾವೇಶಾತ್. ರುದ್ರಸ್ವರೂಪನಾದ ಅಶ್ವತ್ಥಾಮನನ್ನ ಎದುರಿಸ್ತಾ ಇದ್ದದ್ದು ಯಾಕೆ, ಹೇಗೆ ಅಂದ್ರೆ ಅರ್ಜುನನ ಒಳಗಡೆಯೂ ಕೂಡ ಅವನಿಗೆ ಸಮಾನನಾದವನೊಬ್ಬ ಕೆಲಸ ಮಾಡ್ತಾ ಇದ್ದ, ಅವನೇ ನರ. ಪ್ರಾಸಂಗಿಕವಾಗಿ ಈ 4 ಜನ ಋಷಿಗಳ ಬಗ್ಗೆ ಹೇಳುವಾಗ ನರನ ಬಗ್ಗೆ ಹೇಳಿದ್ದು. ಈ ಕಥೆಯಲ್ಲಿ ಮುಂದೆ ಹೋಗೋಣ. ನರ, ನಾರಾಯಣ, ಹರಿ, ಕೃಷ್ಣ ಅಂತ. ಅದರಲ್ಲಿ ನರನಾರಾಯಣರು ತಪಸ್ ಮಾಡ್ತಾ ಇದ್ದಾರೆ ಬದರಿ ಆಶ್ರಮದಲ್ಲಿ. ಗುಡ್ಡವೇ ನರನಾರಾಯಣರು ಅಂತ ಚಿಂತನೆ. ಅವಾಗೆಲ್ಲ ಪ್ರತಿಮೆ ಇರಲಿಲ್ಲ. ಪ್ರತಿಮೆ ಅದು ಯಾವಾಗ ಬಂತೋ ಗೊತ್ತಿಲ್ಲ. ಅವರೆಲ್ಲ ಪ್ರೌಢರು, ಪ್ರಬುದ್ಧರು, ಪ್ರತಿಮೆ ಹಾಕಬೇಕು. ಅಷ್ಟಚಕ್ರಂ ಹಿ ತದ್ಯಾನಂ ಭೂತಯುಕ್ತಂ ಮನೋರಮಂ. ಅಲ್ಲಿ ಒಂದು ದೊಡ್ಡ ಗಾಡಿ. ಆ ಗಾಡಿ ಯಾವುದು ಅಂದ್ರೆ ಪ್ರಕೃತಿಯೇ ಗಾಡಿ. 8 ಚಕ್ರದ ಗಾಡಿ, ಪಂಚಭೂತಗಳು, 3 ಗುಣಗಳು, ಇವುಗಳನ್ನು ಒಳಗೊಂಡ ಜಗತ್ತು ಅನ್ನುವ ಗಾಡಿಯಲ್ಲಿ ಅವರಿಬ್ಬರು ತಪಸ್ ಮಾಡ್ತಾ ಇರ್ತಿದ್ರು. ಸಂಕೇತ, ಅದೇನು ಪ್ರಯಾಣ ಮಾಡ್ತಾ ಇತ್ತು ಅಂತಲ್ಲ, ಪ್ರಯಾಣ ಮಾಡ್ತಾ ಇದ್ರು ಅವರಿಗೆ ಮನಸ್ಸನ್ನು ನಿಲ್ಲಿಸಬಲ್ಲರು. ತಪಸ್ಸಿನಿಂದ, ತೇಜಸ್ಸಿನಿಂದ ಅವರನ್ನು ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾರಿಗೆ ಅವರು ಅನುಗ್ರಹ ಮಾಡ್ತಾರೆ ಅವ್ರು ಮಾತ್ರ ನರನಾರಾಯಣರನ್ನ ಕಾಣ್ತಾ ಇದ್ರು. ಅಂದ್ರೆ ಇವನು ನನ್ನನ್ನ ನೋಡಲಿ ಅಂತ ಅವ್ರು ಅಂದುಕೊಂಡ್ರೆ ಇವ್ರು ನೋಡ್ತಾ ಇದ್ರು, ಇಲ್ಲ ಅಂದ್ರಿಲ್ಲ.
ನಾರದ ಸುಮಹದ್ಭೂತಂ ಸರ್ವಾನ್ ಲೋಕಾನ್ ಅಚೀಚರತ್ ತಂ ದೇಶಮಗಮದ್ರಾಜನ್ ಬದರಿ ಆಶ್ರಮಮಾಶುಗಃ. ಅವರು ನಾರದರು ಬದರಿ ಆಶ್ರಮಕ್ಕೆ ಬಂದರು. ಅವರಿಬ್ಬರ ಆನ್ಹೀಕ ವೇಳೆಯಲ್ಲಿ ನಾರದರಿಗೊಂದು ಕುತೂಹಲ ಮೂಡಿತು. ನಾರದರು ಅಂದ್ಕೊಂಡ್ರಂತೆ, ಓಹ್, ಇದಲ್ಲವೇ ನಾರಾಯಣನ ರೂಪ. ಏಕಾ ಪೂರ್ವಂ ಮೂರ್ತಿರಿಯಂ ಜಾತ ಭೂಯಶ್ಚತುರ್ವಿಧ. ಸೃಷ್ಟಿಯ ಆದಿಯಲ್ಲಿ ಇದ್ದ ರೂಪ ನಾರಾಯಣ ರೂಪ. ಅದಾಮೇಲೆ 4 ರೂಪವನ್ನು ತಳೆಯಿತು. ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ವಾಸುದೇವ ಅನ್ನುವ 4 ರೂಪವನ್ನು ತಳೆಯಿತು. ಆ ನಾರಾಯಣ ಮೂರ್ತಿಯೇ ಯಮಧರ್ಮನ ಮಗನಾಗಿ ಬಂತು. ಯಮಧರ್ಮ ಇದರಿಂದ ಬೆಳೆದ. ಓಹ್, ಈ 4 ಜನ ಮಕ್ಕಳಿಂದ ಅಹೋಪಿ ಅನುಗೃಹೀತೋದ್ಯ ಯೇ ಧರ್ಮ ಯೇಭಿ ಸುರೈರಿಹ. ಧರ್ಮ ಬೆಳೆಯಿತು. ಪನ್ನು ಯಮಧರ್ಮ ಮತ್ತೆ ಧರ್ಮ. ನರ, ನಾರಾಯಣ, ಹರಿಕೃಷ್ಣ ಅವರು ಯಾವುದೋ ಒಂದು ಕಾರಣಾಂತರದಿಂದ ಬೇರೆ ಕಡೆ ಇದ್ರು ಅಷ್ಟೇ ಹೇಳ್ತಾರೆ. ಅದರಲ್ಲಿ ಹರಿ ಯಾರು ಅಂತಂದ್ರೆ ಗಜೇಂದ್ರನನ್ನ ಕಾಪಾಡಿದವ, ತಾಪಸ ಮನ್ವಂತರದ ಅಧಿಪತಿ. ಕೃಷ್ಣನೂ ಒಂದು ಕಡೆ ಕೆಲಸ ಮಾಡಿದವ, ಅಂದ್ರೆ ಈ ಯಾದವ ಕೃಷ್ಣನಾಗಿ ಅಲ್ಲ, ಇನ್ನೊಂದು ಕಡೆ ಕೆಲಸ ಮಾಡಿದವ. ಇನ್ನು ಇವರಿಬ್ಬರಿದಾರಲ್ಲ, ತಪಸ್ ಮಾಡ್ತಾ ಇದ್ದಾರೆ. ಇವ್ರು ಯಾಕೆ ಆನ್ಹಿಕ ಮಾಡಬೇಕು, ಜಪ ಮಾಡಬೇಕು ಅಂತ ನಾರದರಿಗೆ ಅಂದಿಸಿ ಪ್ರಶ್ನೆ ಕೇಳಿದ್ರು. ಅದನ್ನ ಹೇಳುವ ಮೊದಲು ಒಂದು ಪ್ರಶ್ನೆ. ಆದಿಶಂಕರರು ಪ್ರತಿಷ್ಠಾಪಿಸಿದ್ದು 7ನೇ 8ನೇ ಶತಮಾನದಲ್ಲಿ ಅಂತಾರಲ್ಲ, ಅಂತಾರಪ್ಪ, ಏನ್ ಮಾಡೋಣ ಅಂತಾರೆ, ಹಾಗಂತಾರೆ ಅಷ್ಟೆ, ವಾಸ್ತವ ಅಲ್ಲ. ಮತ್ತೆ ನಾನು ಏನು ಹೇಳಿದ್ದು, ನಾರಾಯಣ ಮೂರ್ತಿಯನ್ನು ಯಾರು ಬೇಕಾದ್ರೆ ಪ್ರತಿಷ್ಠಾಪನೆ ಮಾಡ್ಬೋದು. ಅಲ್ಲಿ ಮೊದಲು ವಿಗ್ರಹ ಇರಲಿಲ್ಲ ಅಂತಾನೆ ನೀವು ಪ್ರತಿಷ್ಠಾಪಿಸಿದ್ದು 7ನೇ ಶತಮಾನದಲ್ಲಿ 8ನೇ ಶತಮಾನದಲ್ಲಿ ಅಂತಾರಲ್ಲ, ಅಂದ್ರೆ ಅನ್ಲಿ ಬಿಡಿ. ಒಂದು 2ನೇಯದ್ದು, ಅಲ್ಲಿ ಬಂದು ನಾರಾಯಣನಿಗೆ ನಮಸ್ಕಾರ ಮಾಡಿ ಶಂಕರರು ಮುಂದೆ ಹೋದ್ರು ಅಂತ ಉಂಟು. ಅನಂತ ಮಠಕ್ಕೆ ಬಂದು ನಮಸ್ಕಾರ ಮಾಡಿ ಮುಂದೆ ಹೋದ್ರು ಅಂತ ಉಂಟು. ಅವ್ರು ಪ್ರತಿಷ್ಠೆ ಮಾಡಿದ್ರೆ ಬಂದು ನಮಸ್ಕಾರ ಮಾಡ್ತಾರ? ಅದರಿಂದಾಗಿ ಅಲ್ಲೇ ಗೊಂದಲಗಳಿದೆ. ನಮಗೆ ಶಂಕರರ ಇದು ಬಹಳ ಗೊಂದಲ ಇದೆ. ಯಾವುದನ್ನ ನಂಬೋದು, ಯಾವುದನ್ನ ಬಿಡೋದು. 18 ಶಂಕರ ವಿಜಯಗಳಿದೆ. ಅದರಿಂದಾಗಿ ನಾವು ಅಧಿಕೃತವಾಗಿ ಆ ಪರಂಪರೆಯವರು ಒಂದನ್ನು ಡಿಕ್ಲೇರ್ ಮಾಡಿಬಿಡ್ಲಿ ನೋಡೋಣ, ನಾವು ಅದನ್ನ ತಲೆ ಮೇಲೆ ಇಟ್ಕೊಂಡು ನೋಡುತ್ತೇವೆ. ಆದರೆ ಒಂದನ್ನು ಒಬ್ಬರು ಅಧಿಕೃತ ಅಂತ ಡಿಕ್ಲೇರ್ ಮಾಡಲ್ವಲ್ಲ. ಪ್ರಾಸಂಗಿಕವಾಗಿ ಹೇಳಬೇಕು, ಶಂಕರಾಚಾರ್ಯ ಪಿಕ್ಚರ್ ತೆಗಿತಾ ಇದ್ರು, ಜಿ.ವಿ. ಅಯ್ಯರ್, ಸಂಸ್ಕೃತ ಫಿಲ್ಮು. ಆ ಸಂಸ್ಕೃತದಲ್ಲಿ ಅದು ಸ್ಕ್ರಿಪ್ಟ್ ನಮ್ಮ ಗುರುಗಳದ್ದು. ಅವಾಗ ಕಂಚಿ ಸ್ವಾಮಿಗಳು ಅದಮಾರ ಮಠದಲ್ಲಿ ಬಂದು ಇಳ್ಕೊಂಡ್ರು. ಅವಾಗ ಅವರು ಕರೆಸಿ, ನೀವು ಈ ತರಹ ಬರಿಬೇಕು, ನಾವು ಕೊಟ್ಟ ಶಂಕರ ವಿಜಯವನ್ನ ನೀವು ಮಾಡಬೇಕು ಅಂತ ಹೇಳಿದ್ರಂತೆ. ಆಗ ಇವ್ರು ನನಗೇನು ತೊಂದರೆ ಇಲ್ಲ, ಆದರೆ ಎಲ್ಲರೂ ಅದನ್ನು ಒಪ್ತಾರಾದ್ರೆ ಅದನ್ನು ಮಾಡ್ತೇನೆ ಅಂದ್ರಂತೆ. ಅದು ಅಲ್ಲಿಗೆ ಡ್ರಾಪ್ ಆಯಿತು. ಹಾಗೆ ಅದರಿಂದಾಗಿ ಅಂತಾರೆ ಬಿಡಿ, ಗೂಗಲ್ ಏನೇನೋ ತೋರಿಸುತ್ತೆ, ಅದನ್ನೆಲ್ಲ ಒಪ್ಕೊಳ್ಳಿಕ್ಕಾಗಲ್ಲ. ಇರ್ಲಿ, ಮುಂದುವರಿಯೋಣ. ನಾರದರಿಗೆ ಒಂದು ಸಂದೇಹ, ಅಲ್ಲ ಇವರಿಬ್ಬರೇ ಜಗದೊಡೆಯರು, ಇವ್ರು ಯಾರಿಗೆ ಜಪ ಮಾಡಬೇಕು, ಜಪದಲ್ಲಿ ಯಾರನ್ನೋ ಧ್ಯಾನ ಮಾಡಬೇಕು, ಇವರಿಂದ ಧ್ಯೇಯರಾದವರು ಯಾರು?
ಭೀಷ್ಮಃ ಇತಿ ಸಂಚಿತ್ಯ ಮನತಾ ಭಕ್ತ್ಯಾ ನಾರಾಯಣಸ್ಯ ಸಹಸಾ ಪ್ರಾದುರಭವತ್ ಸಮೀಪೆ ದೈವಯೋಸ್ತದಾ. ಸೀದಾ ನಾರದರು ಅವ್ರ ಹತ್ರ ಹೋದ್ರಂತೆ. ಅವರು ದೇವತಾ ತರ್ಪಣವನ್ನು ಗೈದು ಪಿತೃತರ್ಪಣವನ್ನು ಕೊಟ್ಟು ಅವರ ಕ್ರಿಯಾಕಲಾಪಗಳೆಲ್ಲ ಮುಗಿದ ಮೇಲೆ ನಾರದರ ಕಡೆ ನೋಡಿದ್ರಂತೆ, ಏನು ಬಂದದ್ದು ಅಂತ. ನಾರದರನ್ನ ಗೌರವಿಸಿದರು, ಹತ್ತಿರ ಕುಳಿತುಕೋ ಅಂದ್ರು. ನಾರಾಯಣಂ ತನ್ನಿರೀಕ್ಷ್ಯ ಪ್ರಸನ್ನೇನ ಅಂತರಾತ್ಮನ ನಮಸ್ಕೃತ್ಯ ಮಹಾದೇವಂ ಇದಂ ವಚನಮಬ್ರವೀತ್. ನಾರದರು ನಾರಾಯಣನನ್ನು ನೋಡಿ ಪ್ರಸನ್ನವಾದ ಮನಸ್ಸಿನಿಂದ ನಮಸ್ಕರಿಸಿ ಕೇಳಿದರು. ಏನು ಕೇಳಿದ್ರು? ಒಂದು ಪಾಸ್ ಕೊಡ್ತಾರೆ, ಸೋಮವಾರ ಕೇಳ್ತೀನಿ ಅಂತಾರೆ. ನಾಳೆ ಶನಿವಾರ ಯಥಾಪ್ರಕಾರ ಕುಮುದಮ್ಮನವರ ಮನೆಯಲ್ಲಿ ವಿಷ್ಣು ಪುರಾಣ ಅದು ಮುಗಿತಾ ಬರ್ತಿದೆ. ಅದನ್ನು ಘಟಿಕಾಚಲದಲ್ಲಿ ನರಸಿಂಹದೇವರ ಸನ್ನಿಧಾನದಲ್ಲಿ ಅದಮಾರು ಮಠದ ಕಿರಿಯ ಶ್ರೀಪಾದರ ಒಂದು ಉಪಸ್ಥಿತಿಯಲ್ಲಿ ನರಸಿಂಹ ಪ್ರಾಣರಿಗೆ ಅರ್ಪಣೆ ಮಾಡುವುದು ಅಂತ ವಿಷ್ಣು ಪುರಾಣವನ್ನು ಒಂದು ಅಂದುಕೊಂಡಿದ್ದೇವೆ. ದೇವರದನ್ನು ಆಗಗೊಡಬೇಕು. ನಾಳೆ ವಿಷ್ಣು ಪುರಾಣ ಅದು ಮುಂದುವರಿಯುತ್ತೆ ಅಲ್ಲಿ. ಅದರ ಮುಂದಿನ ವಾರ 23 ಮತ್ತು 24 ಹೋಗ್ತಾ ಇದ್ದೇವೆ ಅಲ್ಲಿಗೆ. ಅದರಿಂದಾಗಿ ನಾಡಿದ್ದು ಮಹಾಭಾರತ ಮತ್ತೆ ಸೋಮವಾರದಿಂದ ಶುರು. ನಾಳೆ ಬೆಳಗ್ಗೆ ವಿಷ್ಣು ಪುರಾಣ ಯಥಾಪ್ರಕಾರ, ಬೆಳಗ್ಗೆ 7:15 ರಿಂದ 8 ಆನಂದಮಾಲ, ಅದಾದ ಮೇಲೆ 11 ರಿಂದ 12 ವಿಷ್ಣು ಪುರಾಣ ಯಥಾಪ್ರಕಾರ, ಸಂಜೆ 7 ರಿಂದ 8 ರಾಮಾಯಣ, ವಾಲ್ಮೀಕಿ ರಾಮಾಯಣ ಉತ್ತರಕಾಂಡ. ವಿಷ್ಣು ತತ್ವ ನಿರ್ಣಯನೂ ಇದೆ. ಕೃಷ್ಣಾರ್ಪಣಮಸ್ತು.